ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆ ರೀತಿ ಜೀವನ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ. ನಾನು ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಕಸ ಗುಡಿಸಿ ಹಸ್ಬೆಂಡ್ ಮನೆ ಒರೆಸ್ಕೊಟ್ರು. ಸೊ ನಾನು ನೆಕ್ಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದೇವ್ರ ಪೂಜೆ ಆಗಿದ ತಕ್ಷಣ ಅಡುಗೆಗೆ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ದೇವ್ರ ಪೂಜೆ ನಮ್ಮನೇಲಂತೂ ಹಬ್ಬ ಬಂತು ಅಂದರೆ ನಾನು ದೇವ್ರ ಪೂಜೆ ಮಾಡಿ ಊಟ ಮುಗಿಸಿ ಕುತ್ಕೊಳ್ಳೋ ಅಷ್ಟ್ರಲ್ಲಿ 3 ಗಂಟೆ ಆದರೂ ಆಯಿತು, 4 ಗಂಟೆ ಆದರೂ ಆಯಿತು. ಹಬ್ಬದ ಟೈಮಲ್ಲಂತೂ ಫುಲ್ ಟಯರ್ಡ್ ಆಗೋಗುತ್ತೆ. ವೀಕ್ ಡೇಸಲ್ಲಾದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಸ್ ಯೂಶ್ವಲ್ ಮತ್ತೆ ಆಫೀಸ್ಗೆ ಹೋಗಲೇಬೇಕು. ಸೊ ಪೂಜೆ ಆಯಿತು, ನಂದು ಪೂಜೆ ಆಯಿತು. ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ಫಸ್ಟಿಗೆ ಒಬ್ಬಟ್ಟಿಗೆ ಕಲಿಸ್ಕೊಂಡು ಸೈಡಲ್ಲಿ ಇಟ್ಬಿಡ್ತೀನಿ. ಬೇಳೆ ಮತ್ತು ಬೇಳೆ ಎಲ್ಲ ಹೂರ್ಣಕ್ಕೆಲ್ಲ ನಾನು ನೈಟೇ ಸ್ವಲ್ಪ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಬೆಳಗ್ಗೆ ಆಗಲ್ಲ ಅಂತೇಳಿ. ಸೊ ಅದನ್ನು ಕಲಸಿ ಸೈಡಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಬ್ಬಟ್ಟು ಸಾರಿಗೆ ನಾನು 4 ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಮೆಣಸು ಒಂದು 4 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಯುಗಾದಿಗೆ ಒಬ್ಬಟ್ಟು ಸಾರೇ ಸ್ಪೆಷಲ್ಲು. ಸೊ ನಾನು ಯಾವ ರೀತಿ ಒಬ್ಬಟ್ಟು ಸಾರು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ನಾನು 2 ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಮೆಣಸು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಅದನ್ನು ಇಳಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಪುಡಿ, ಹುಣಸೆಹಣ್ಣು, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಆ್ಯಸ್ ಯೂಶ್ವಲ್ ಅದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡಿದ್ದಾದ್ಮೇಲೆ ನಾನು ಅದನ್ನು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಅಷ್ಟೇ ಹಾಕೋದು. ಕರಿಬೇವು ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಒಬ್ಬಟ್ಟು ಸಾರಿಗೆ ಕರಿಬೇವು ಜಾಸ್ತಿ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಅಮ್ಮಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಂಡಿದ್ದ ಕರಿಬೇವು ಹಾಕ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಕರಿಬೇವು ಹಾಕೋದ್ರಿಂದ ಒಳ್ಳೆ ಅರೋಮ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಬ್ಬಟ್ಟು ಸಾರಿಗೆ ಯಾವಾಗಲೂ ಕರಿಬೇವು ಹಾಕೋದ್ರಿಂದನೇ ಒಳ್ಳೆ ಟೇಸ್ಟು ಅಂತ ನಮ್ಮಮ್ಮ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಕರಿಬೇವು ಜಾಸ್ತಿ ಹಾಕ್ತೀನಿ. ಮತ್ತು ನೆಕ್ಸ್ಟ್ ರುಬ್ಬಿರೋ ಅಂಥ ಖಾರನ ಒಗ್ಗರಣೆಗೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಸ್ಪೆಷಲ್ ಅಂದರೆ ಒಬ್ಬಟ್ಟಿಗೆ ರುಬ್ಬಿರೋ ಅಂಥ ಹೂರಣ ಹಾಕ್ತೀವಿ. ಸ್ವೀಟ್ ಬರಬೇಕಲ್ಲ. ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಒಬ್ಬಟ್ಟು ಸಾರು ಅಂದರೆ ಯಾವಾಗಲೂ ಸ್ವೀಟಾಗಿ ಇದ್ದರೆ ಸ್ವೀಟ್ ಇರುತ್ತೆ, ಹುಳಿ ಇರುತ್ತೆ, ಖಾರ ಇರುತ್ತೆ, 3 ಇರುತ್ತೆ. ಸೊ ಅದು ನಮ್ಮ ಮನೇಲಿ ಒಬ್ಬಟ್ಟು ಸಾರು ಆ ಥರನೇ ಮಾಡೋದು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೋಡಿ ಒಬ್ಬಟ್ಟು ಹೂರಣ ಹಾಕ್ತಾಯಿದ್ದೀನಿ. ನಾನು ಇನ್ನೂ ಜಾಸ್ತಿ ಹಾಕಿದ್ದೀನಿ. ಇಷ್ಟ ಹಾಕಿದೆ, ಕಮ್ಮಿ ಆಯಿತು, ಮತ್ತೆ ಹಾಕಿದ್ದೀನಿ ಸ್ವಲ್ಪ. ನಾನು ಅದು ಸಾಕಾಗಿಲ್ಲ ಅಂದ್ಬಿಟ್ಟು ಬೆಲ್ಲನೂ ಸ್ವಲ್ಪ ಹಾಕಿದ್ದೀನಿ ನೋಡಿ, ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಅದು ಹಾಕಿ ಎಲ್ಲ ಒಂದು ಕುದಿ ಬರುತ್ತೆ. ಕುದಿ ಬಂದಮೇಲೆ ಎತ್ತಿ ಸೈಡಲ್ಲಿ ಇಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಈಗ ಒಬ್ಬಟ್ಟು ತಟ್ಕೊಂಡು ನನ್ನ ತಂಗಿ ತಟ್ಕೊಟ್ಲು, ನಾನು ಒಬ್ಬಟ್ಟು ಸುಡ್ತಾಯಿದ್ದೆ. ನೆಕ್ಸ್ಟ್ ನಾನು ಸುಡ್ತಾಯಿದ್ದೆ, ಅವಳು ತಟ್ಕೊಟ್ಲು. ಇದ್ದು ಹಂಗೆ ಆರ್ಡ್ರ್ ಮಾಡಿಕೊಂಡು ಫೈನಲಿ ಎಲ್ಲ ಒಬ್ಬಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟು ಊಟ ಮಾಡಿ ಮಲಗೋದಷ್ಟೇ ಕೆಲಸ ನಮ್ಮದು. ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನು ಮುಂದೆ ಇಂಪ್ರೂವ್ ಆಗ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.